ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಇಕ್ಷ್ವಾಕು ವಂಶದಲ್ಲಿ ಹಲವಾರು ರಾಜರು ಹುಟ್ಟಿದ್ದಾರೆ, ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಸೂರ್ಯವಂಶದ ಈ ಒಂದು ಸಾಮ್ರಾಜ್ಯದಲ್ಲಿ ಧೈರ್ಯವಂತ ರಾಜರನ್ನ ನಾವು ಕಂಡಿದ್ದೀವಿ ಅಲ್ವಾ. ಹಾಗೆ ಇಕ್ಷ್ವಾಕು ವಂಶದಲ್ಲಿ ರಾಮ ಹುಟ್ಟೋಕ್ಕಿಂತ ಮುಂಚೆಯೇ ಅನಾದಿ ಕಾಲದ ಹಿಂದೆಯೇ ಆತನ ಹಿರಿಯರೊಬ್ಬರು ಹೇಳಿದ್ರಂತೆ, ಮುಂದೆ ರಾಮ ಬಂದು ನಿನ್ನನ್ನು ನೋಡ್ಕೊಳ್ತಾನೆ ಅಂತ. ಅಷ್ಟಕ್ಕೂ ಈ ಮಾತನ್ನ ಹೇಳಿದ್ದು ಯಾರಿಗೆ ಗೊತ್ತಾ? ರಾವಣನಿಗೆ. ಹೌದು, ಇಕ್ಷ್ವಾಕು ವಂಶದ ಸೂರ್ಯವಂಶದ ಎಲ್ಲ ರಾಜರುಗಳು ಅಯೋಧ್ಯೆಯನ್ನು ಆಳ್ತಾ ಇದ್ದಾಗ ರಾವಣ ಬಂದು ಯುದ್ಧ ಮಾಡಿರುವಂತಹ ಹಲವಾರು ಕಥೆಗಳನ್ನೆಲ್ಲ ನಾವು ಕೇಳಿದ್ದೀವಿ. ಹಾಗೆಯೇ ಇಕ್ಷ್ವಾಕು ವಂಶದ ರಾಜ ಆ ಸಮಯದಲ್ಲಿ ಯಾರಾಗಿದ್ದು ಅನಾರಣ್ಯ ಅಂತ. ಈ ಅನಾರಣ್ಯ ಅನ್ನುವಂತಹ ರಾಜನ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಪುರಾಣ ಪಾತ್ರದ ಪರಿಚಯದಲ್ಲಿ. ಅನಾರಣ್ಯ ಅನ್ನುವಂತಹ ರಾಜ ರಾವಣನಿಗೆ ಹೇಳಿರ್ತಾನಂತೆ, ಮುಂದೆ ಶ್ರೀರಾಮ ಬಂದು ನಿನ್ನನ್ನು ನೋಡಿಕೊಳ್ತಾನೆ ಅಂತ. ಶುಭೋದಯ, ಕೇಳ್ತಾ ಇದ್ದೀರಿ ರೇಡಿಯೋ ಸಿಟಿ 91.1 ಅಲ್ಲಿ ನಿಮ್ಮ ಜೊತೆ ನಾನು ನಿಖಿತಾ. ಪುರಾಣ ಪಾತ್ರದ ಪರಿಚಯದಲ್ಲಿ ಇವತ್ತು ಇಕ್ಷ್ವಾಕು ವಂಶದ ಸೂರ್ಯವಂಶದ ರಾಯರಲ್ಲಿ ಒಬ್ಬರಾಗಿರುವಂತಹ ಅನಾರಣ್ಯನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಸೂರ್ಯವಂಶ ಅಂತ ಹೇಳಿದಾಗ, ಇಕ್ಷ್ವಾಕು ಅಂತ ಹೇಳಿದಾಗ, ಅಯೋಧ್ಯೆಯನ್ನ ಆಳಿದವರು ಅಂತ ಹೇಳಿದಾಗ ದಶರಥ, ರಾಮ, ಹೀಗೆ ಕೆಲವು ರಾಜರ ಬಗ್ಗೆ ನಮಗೆ ತಿಳಿದಿರುತ್ತೆ. ಆದರೆ ಅನಾರಣ್ಯ, ಶ್ರೀರಾಮ ಹುಟ್ಟಿ ಬರೋಕ್ಕಿಂತ ಮುಂಚೆಯೇ ಮುಂದೊಂದು ದಿನ ನಿನಗೊಂದು ಗತಿಯನ್ನ ಕಾಣಿಸ್ತಾನೆ, ನಮ್ಮ ವಂಶದ ಯುವರಾಜ ಅಂತ ಹೇಳಿಬಿಟ್ಟು ಮಾತನ್ನ ಹೇಳಿದ್ರಂತೆ. ಅಷ್ಟಕ್ಕೂ ಈ ಅನಾರಣ್ಯ ಯಾರು ಅಂತ ಕೇಳಿದಾಗ ಶ್ರೀರಾಮನಿಗೆ ಹಿರಿಯರಲ್ಲಿ ಒಬ್ಬ, ಮತ್ತೆ ಹಲವಾರು ರಾಜರು ರಾವಣ ಯುದ್ಧಕ್ಕೆ ಕರೆದಾಗ ಅದನ್ನ ಒಪ್ಪದೆಯೇ ಹಾಗೆ ಇದ್ದಿದ್ದಂತೂ ಇದೆ. ಆದರೆ ಅನಾರಣ್ಯ ಮಾತ್ರ ಬಾ ಯುದ್ಧ ಮಾಡೋಣ, ಯಾರು ಗೆಲ್ತಾರೋ ನೋಡೇ ಬಿಡೋಣ ಅಂತ ಹೇಳಿರ್ತಾರೆ. ರಾವಣನು ಅಷ್ಟೇ ಎಲ್ಲ ತಯಾರಿಯೂ ಕೂಡ ನಡೆಸಿರ್ತಾನೆ. ಆದರೆ ಕೊನೆಗೆ ಅನಾರಣ್ಯ ರಾವಣನನ್ನು ಎದುರಿಸೋದಕ್ಕಾಗೋದಿಲ್ಲ. ಅನಾರಣ್ಯನ ಎದೆಯ ಮೇಲೆ ರಾವಣ ಕಾಲನ್ನಿಟ್ಟು ಇನ್ನೇನು ಕೊಲ್ಲುವ ಸಮಯದಲ್ಲಿ ಅನಾರಣ್ಯ ಹೇಳ್ತಾನೆ, ಮುಂದೊಂದು ದಿನ ನಮ್ಮ ವಂಶದ ಯುವರಾಜ ಶ್ರೀರಾಮ ಬಂದು ನಿನ್ನನ್ನು ನೋಡ್ಕೊಳ್ತಾನೆ, ವಿಷ್ಣುವೇ ಬಂದು ನಿನ್ನ ಸಂಹಾರ ಮಾಡ್ತಾನೆ ಅಂತ ಹೇಳಿದಂತೆ. ಒಂದರ್ಥದಲ್ಲಿ ರಾವಣನಿಗೆ ಮುನ್ಸೂಚನೆ ಸಿಕ್ಕಿದ್ದಂತೆಯೂ ಕೂಡ ಆಯಿತು ಅಲ್ವಾ. ಅದೇನೇ ಆಗಲಿ, ಅನಾರಣ್ಯ ಶ್ರೀರಾಮ ಹುಟ್ಟಿ ಬರೋಕ್ಕಿಂತ ಮುಂಚೆಯೇ ಮುಂದೊಂದು ದಿನ ನಮ್ಮ ವಂಶದ ರಾಜ ನಿನ್ನನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿದ್ದಂತೂ ನಿಜ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.